ನಮಸ್ಕಾರ ವೀಕ್ಷಕರೇ. ವಶೀಕರಣ ತಂತ್ರ ಅನ್ನುವುದು ಕೆಟ್ಟ ವಿದ್ಯೆಯಲ್ಲ. ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳನ್ನ ನಿಮಗೆ ಪರಿಚಯ ಇರ್ತಾರೆ, ಅವರು ನಿಮ್ಮಿಂದ ದೂರ ಆಗಿರ್ತಾರೆ. ಅಂಥವ್ರನ್ನ ವಶೀಕರಣ ಮಾಡಿಕೊಳ್ಳೋದನ್ನ ಈ ಒಂದು ವಶೀಕರಣ ತಂತ್ರವನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸಿಕೊಳ್ಳಬೇಕು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಈ ಒಂದು ತಂತ್ರವನ್ನು ಬಳಸುತ್ತಿದ್ದರು. ಒಂದು ತೆಂಗಿನಕಾಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳೋದು ಎಂದು ಹೇಳಿಕೊಡ್ತೇವೆ. ಈ ಒಂದು ತೆಂಗಿನಕಾಯನ್ನು ನೀವು ಗಿಡದಿಂದ ಕಿತ್ತು ನೀವೇ ಸ್ವತಃ ಎಡೆಯಕೊಳ್ಳಬೇಕು. ನಂತರ ಇದರ ಜುಟ್ಟುಗಳನ್ನು ತೆಗೆದುಕೊಂಡು 3 ಕಣ್ಣುಗಳು ಕಾಣುವ ಹಾಗೆ ಮಡಿದುಕೊಳ್ಳಬೇಕು. ನಂತರ ಈ ಒಂದು ತೆಂಗಿನಕಾಯಿಯ ಮೇಲೆ ನೀವು ಏನು ಮಾಡಬೇಕು ಅಂದರೆ ನಾವು ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೆ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ. ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ. ಈ ಒಂದು ಕುಂಕುಮವನ್ನು ತೆಗೆದುಕೊಂಡು ನೀವು ಈ ಕುಂಕುಮವನ್ನು ತೆಂಗಿನಕಾಯಿ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ವೀಕ್ಷಕರೇ. ಈ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದರಿಂದ ಈ ಸ್ವಸ್ತಿಕ್ ಚಿಹ್ನೆಗೆ ಹಲವಾರು ರೀತಿಯ ಶಕ್ತಿ ಇರುತ್ತದೆ. ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತದೆ. ನಿಮ್ಮ ಮನೆ ಮುಂಭಾಗದಲ್ಲೂ ಬರೆಯೋದ್ರಿಂದ ಲಕ್ಷ್ಮಿನೂ ಕೂಡ ನಿಮಗೆ ಆಹ್ವಾನ ಆಗ್ತಾರೆ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ನೀವು ಮಾಡಿಕೊಳ್ಳೋದ್ರಿಂದ ನಿಮಗೆ ಎಂಥದೇ ಕಠಿಣ ಮನಸ್ಥಿತಿ ಇರೋ ಸ್ತ್ರೀ ಆದರೂ ಬಂದೇ ಬರ್ತಾರೆ, ಒಲಿಯುತ್ತಾರೆ. ಈ ಒಂದು ತಂತ್ರವನ್ನು ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮಾಡ್ಕೋಬೇಕು. ಈ ಒಂದು ತೆಂಗಿನಕಾಯಿ ಮೇಲೆ ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಂಡ ನಂತರ ಇದರ ಮಧ್ಯಭಾಗದಲ್ಲಿ ಅರಿಶಿಣವನ್ನು ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಅರಿಶಿಣವನ್ನು ಹಾಕ್ಕೊಂಡು ಇದಕ್ಕೆ ಅಕ್ಷತೆ ಮತ್ತು ಹೂಗಳನ್ನ ಹಾಕಬೇಕು. ಕೆಂಪು ಹೂವು ಅಥವಾ ಹಳದಿ ಹೂವನ್ನು ಹಾಕಿ ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಹೇಳಿಕೊಳ್ಳಬೇಕು. ಇಂಥ ಒಂದು ಸ್ತ್ರೀ ನನಗೆ ವಶೀಕರಣ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ನೆನಪಿಸ್ಕೊಂಡು ಈ ಒಂದು ತೆಂಗಿನಕಾಯಿಯನ್ನು ನಿಮ್ಮ ತಲೆಯ ಸುತ್ತ 3 ಸರಿ ಪ್ರದಕ್ಷಿಣೆ ಮಾಡಿ ಇದನ್ನು ತೆಗೆದುಕೊಂಡು ಹೋಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ರಾತ್ರಿ 3 ಕೂಡುವ ದಾರಿಯಲ್ಲಿ ಒಡೆದು ಬರಬೇಕು. ಹಿಂದೆ ತಿರುಗಿ ನೋಡದೆ ಬಂದುಬಿಡಿ. ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ವಶ ಆಗ್ಬಿಡ್ತಾರೆ. ನೀವೇ ಬೇಡ ಅಂದರೂ ಅವ್ರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಈ ಒಂದು ತಂತ್ರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರಿಗೆ ಕರೆ ಮಾಡಿ. ಇವರು ನಿಮ್ಗೆ ಎಲ್ಲ ರೀತಿಯ ಪರಿಪೂರ್ಣ ಮಾಹಿತಿಯನ್ನು ಕೊಡ್ತಾರೆ.